ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಬೌಂಡ್ರೀಸ್. ನಮ್ಮ ಲೈಫಲ್ಲಿ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಹೆಂಗಿರ್ಬೇಕು ಮತ್ತೆ ನಮ್ಮ ಬೌಂಡ್ರೀಸ್ ಎಷ್ಟರಲ್ಲಿರ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ವರ್ಡ್ಸ್ ಅಲ್ಲಿ ತೋರಿಸೋದಲ್ಲ, ಅದು ನೀನ್ ನಿನ್ ಲೈಫಲ್ಲಿ ಯಾವ್ಯಾವ ವಿಚಾರದಕ್ಕೆ ಅಲೋ ಮಾಡ್ತೀಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನ್ ಯಾವಾಗ್ಲೂ ಎಲ್ಲದಕ್ಕೂ ಎಸ್ ಅಂತ ಹೇಳ್ತಾ ಇದ್ರೆ, ನಿನಗೆ ಯಾವಾಗ ನೋ ಅನ್ಬೇಕು ಅಂತ ಅನ್ಸುತ್ತೋ ಆಗ ನೀನು ನೋ ಹೇಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಹೇಳಿದ್ರು ಜನರು ನಿಮ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ನಿನ್ನ ಯಾವ ತರ ಬೇಕೋ ಆ ತರ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಬೌಂಡ್ರೀಸ್ ಅನ್ನೋದು ರೂಡ್ ಅಲ್ಲ, ಆದ್ರೆ ಅದೊಂದು ಪ್ರೊಟೆಕ್ಷನ್. ನಿನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ಗೆ ಅದೊಂದು ಪ್ರೊಟೆಕ್ಷನ್. ನೀವೇ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅವ್ರು ನಿನ್ನ ಹೆಂಗೆ ಟ್ರೀಟ್ ಮಾಡ್ಬೇಕು ಅಂತ. ಹಂಗೆ ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಇರ್ಬೇಕು, ಯಾವ ತರ ಕೊಡಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕು. ಯಾವ ತರ ಆ ಟ್ರಸ್ಟ್ ನ ಬೆಳೆಸ್ಕೋಬೇಕು ಮತ್ತೆ ಅವರಿಂದ ಅಷ್ಟೇ ರೆಸ್ಪೆಕ್ಟ್ ನ ತಗೋಬೇಕು ಅಂತಂದ್ರೆ ಅದು ನಿಮ್ ಕೈಯಲ್ಲೇ ಇರುತ್ತೆ. ಸೊ ಕರೆಕ್ಟ್ ಆಗಿ ಚೂಸ್ ಮಾಡಿ. ಯಾಕಂದ್ರೆ ನೀನ್ ಯಾವಾಗ ನಿನ್ ಸೆಲ್ಫ್ ಆಗಿ ನೀನೇ ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡ್ತೀಯೋ ಆಗ ಬೇರೆ ಜನಗಳು ಯಾರಿಗೂ ಆಪ್ಷನ್ ಇರೋದಿಲ್ಲ, ಚಾಯ್ಸೇ ಇರೋದಿಲ್ಲ, ಅವರು ಅದನ್ನೇ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ನಿಮಗೆ ನೀನು ರೆಸ್ಪೆಕ್ಟ್ ಕೊಡೋದು ಹಿಂಗೆ ಅಂತ ಕಲ್ತ್ಕೊಳ್ಳಿ. ಅದಷ್ಟು ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಸಿಗುತ್ತೆ. ನೆನಪಿರ್ಲಿ.